ಹಲೋ ಮಿತ್ರ, ನಾನು ಹನುಮಂತ ಕುಶ್. ಇವತ್ತು ಜಂಟಿ ಕ್ರಿಯಾ ಸಮಿತಿ ಪರ ಮತ್ತು ಒಕ್ಕೂಟ ಪರ ಹಲವಾರು ಮುಖಂಡರು ಮಾಧ್ಯಮದಲ್ಲಿ ಅವರುಗಳು ಮಾತನಾಡಿದ್ದ ವಿಡಿಯೋ ವೀಕ್ಷಣೆ ಮೊದಲು ಎಲ್ಲರೂ ಒಂದೇ ವೇದಿಕೆ ಒಂದೇ ಡಿಮಾಂಡ್ ಮೇಲೆ ಸರ್ಕಾರಕ್ಕೆ ಟಕ್ಕರ್ ಕೊಡಲು ಮತ್ತು ಹೋರಾಟ ಮಾಡಲು ಕೇಳಿಕೊಂಡಿದ್ದಾರೆ. ಅವರುಗಳು ಹೇಳಿದ ಮಾತುಗಳನ್ನ ಅವರ ಬಾಯಿಂದಲೇ ಈಗ ಕೇಳೋಣ ಬನ್ನಿ. ದಯಮಾಡಿ ನನ್ನ ವಿಡಿಯೋ ಒಂದು ಲೈಕ್ ಕೊಡಿ. ಎಲ್ಲಾ ಕಾರ್ಮಿಕ ಸಂಘಗಳು ಒಂದೇ ವೇದಿಕೆ ಒಂದೇ ಫೈನಲ್ ಫೋರಂ ರಚನೆ ಆಗಬೇಕು. ಇದು ಚಿಕ್ಕ ವಿಷಯ ಅಲ್ಲ, ಆದರೂ ಇದು ಸಂಘಟಿತ ಶಕ್ತಿ. ಎಲ್ಲ ಮುಖಂಡರು ಒಗ್ಗಟ್ಟಾಗಲು ಒಂದೇ ದಾರಿ ಸರ್ಕಾರವನ್ನ ಹಾದಿ ತರಲು ಕಾರಣ. ಎಲ್ಲರೂ ಒಗ್ಗಟ್ಟಾಗಲು ನಾನು ಮನವಿ ಮಾಡಿಕೊಳ್ಳುತ್ತೇನೆ ಮತ್ತು ಈ ವಿಡಿಯೋ ಮೂಲಕ ಸರ್ಕಾರಕ್ಕೆ ನಿವೃತ್ತಿ ನೌಕರರ, ಹಾಲಿ ನೌಕರರ ಬಾಕಿಗಳನ್ನ ಮತ್ತು ಅವರ ವೇತನ ಪರಿಷ್ಕರಣೆಯನ್ನು ಮಾಡಲು ಮತ್ತು ಸರ್ಕಾರಕ್ಕೆ ಎಲ್ಲ ಮುಖಂಡರನ್ನ ಎಲ್ಲ ಸಂಘಟನೆಗಳನ್ನು ಒಗ್ಗಟ್ಟಾಗಲು ವಿನಂತಿಸಿ ಮತ್ತು ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ದಯಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಯಾಕೆ ಇಷ್ಟ ದೊಡ್ಡ ಮಟ್ಟದ ಹೋರಾಟಗಳನ್ನ ಕಟ್ತಾ ಇಲ್ಲ ನೀವು ಕಟ್ಟಿ ಮಾಡಿ, ನಾವು ಬರ್ತೀವಿ ಜೊತೆಲಿ. ನೀವೇನಾರು ಹೋರಾಟ ಕಟ್ಟಿ ಮುಷ್ಕರ ಕರೆ ಕೊಟ್ಟು ಇಲ್ಲ ಏನೋ ದೊಡ್ಡ ಮಟ್ಟದ ಈ ಥರ ಚಳುವಳಿಗಳನ್ನ ಮಾಡಿ ಕರಪತ್ರ ಹಂಚೋದು ಇಲ್ಲ ಸಮಾವೇಶಗಳನ್ನ ಮಾಡೋದ ಮಾಡಿ ನಮ್ಮನ್ನು ಕರೆದಿದ್ರೆ. ನೌಕರರ ಪರಿಸ್ಥಿತಿ ತುಂಬ ಹದಗೆಡ್ತಾ ಇದೆ, ಆರ್ಥಿಕವಾಗಿ ತುಂಬ ಹದಗೆಟ್ಟಿದ್ದಾರೆ. ಪ್ರತಿದಿನ ಸಾಲ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಎಷ್ಟು ಕಷ್ಟ ಬೀಳ್ತಾರೆ ಅಂತಕ್ಕಂಥ ನಮಗೂ ಅರಿವಿದೆ. ಅದಕ್ಕೆ ನಾವೇನು ಮಾಡ್ತಾಯಿದ್ವಿ, ಆದಷ್ಟು ಬೇಗ ಈ ಸರ್ಕಾರ ನಮಗೆ ಮಾಡಕ್ಕೆ ಕೊಟ್ಟಿರೋ ಮೋಸವನ್ನು ನಾವು ನೌಕರರು ತಿಳಿಸಿ ಅವ್ರನ್ನ ಹೋರಾಟ ತಯಾರು ಮಾಡಿ ಅವ್ರು ನ್ಯಾಯ ಕೊಡಿಸ್ಬೇಕು ಅಂತ ನಾವು ಜಂಟಿ ಸಮಿತಿಯವ್ರು ಹೋಗ್ತಾಯಿದ್ದೀವಿ. ಇದು ನಮ್ಮ ಗುರಿ. ನಾವು ಆಯಿತಾ, ಬನ್ನಿ ಎಲ್ಲರೂ ಒಗ್ಗಟ್ಟ ಜೊತೆಲಿ ಹೋಗೋಣ ಹೋರಾಟಕ್ಕೆ. ನಿಮ್ಮನ್ನು ಯಾರು ಬರಬೇಡಿ ಅಂತ ಯಾರು ಹೇಳ್ತಾ ಇದ್ದಾರೆ? ನಾವು ಆಲ್ರೆಡಿ ಹೋರಾಟದ ದಾರಿ ತುಳಿದಿದ್ದೀವಿ, ಹೋಗ್ತಾ ಇದ್ದೀವಿ. ಡಿಪೋಗಳ ಮುಂದೆ ಅಲ್ಲೇ ಎಂಪ್ಲಾಯ್ಸ್ಗಳ ಮುಂದೆ ಹೋಗ್ತಾ ಇದ್ದೀವಿ. ಕರಪತ್ರ ಅಲ್ಲೇ ಒಂದು 50-60% ಎಂಪ್ಲಾಯ್ಸ್ ಸರ್ಕ್ಯುಲರ್ ಆಗಿದೆ. ನೌಕರಿಂದ ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ. ಆಯಿತು. ಅಜೀಜ್ ಸೇಠ್ ನನ್ನ ಟೆಲಿಫೋನಲ್ಲಿ ಮಾತಾಡಿ, ಪ್ರೊಫೆಸರ್ ಶರ್ಮಾ, ಯುವರ್ ಇಂಟರ್ಮ್ ರಿಲೀಫ್ ಡಿಮ್ಯಾಂಡ್ ಇಸ್ ಗ್ರಾಂಟೆಡ್, ಐ ಗಿವ್ ಇಟ್ ಟು ದ ಹೋಲ್ ಸ್ಟೇಟ್ ಅಂತಂದು. ಅಂದರೆ ಹುಬ್ಬಳ್ಳಿಯಲ್ಲಿ ಹೋರಾಟ ಮಾಡಿದರೂ ಕೂಡ ರಾಜ್ಯದ ನೌಕರಿಗೆ ಪರಿಹಾರ ಕೊಡಿಸುವಂಥ ಸಾಮರ್ಥ್ಯವನ್ನು ಹೊಂದಿತ್ತು ಹುಬ್ಬಳ್ಳಿ ಸಂಘಟನೆ. ಆ ಸಂಘಟನೆ ಅಧ್ಯಕ್ಷನಾಗಿ ನಾನು ಸ್ಟೇಟ್ ಆರ್ಗನೈಸೇಷನ್, ಸ್ಟೇಟ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಫೆಡರೇಷನ್, ಅದರ ಮುಖ್ಯ ಉಪಾಧ್ಯಕ್ಷರಾಗಿ ತಗೊಂಡ್ರು. ಭಾಳ ಮಹತ್ವದ್ದು. ಅಂದರೆ 1960ಇಂದ ನನಗೆ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಸಂಪರ್ಕ ಇದೆ. ಇನ್ನೊಂದು ಮಹತ್ವದ ವಿಷಯ ಹೇಳಲೇಬೇಕು ನಾನು. ಅದೇನು ಅಂತಂದರೆ, ಚೀಫ್ ವೈಸ್ ಪ್ರೆಸಿಡೆಂಟಾಗಿ ನಾನು ಇದ್ದರೂ ಕೂಡ ಶ್ರೀಕಂಠಯ್ಯನವರು ನಮ್ಮ ಅಧ್ಯಕ್ಷರು, ಅವ್ರ ಸೌಜನ್ಯ ಹೇಗಿತ್ತು ಅಂತಂದರೆ, ಪ್ರೊಫೆಸರ್ ಶರ್ಮಾ, ನೀವು ಪ್ರೊಫೆಸರ್ ಆಫ್ ಲಾ ನಮ್ಮ ಸಂಘಟನೆಗೆ ಬಂದಿದ್ದೀರಿ, ಭಾಳ ಸಂತೋಷ ನನಗೆ. ನೆಗೋಷಿಯೇಷನ್ಸ್ನಲ್ಲಿ ಆಗ ಡಿಮ್ಯಾಂಡ್ಸ್ಗೇನು ಮಾತುಕತೆಗಳು ನಡೀತಾ ಇತ್ತು. ಆಗ ಡೈರೆಕ್ಟ್ಲಿ ನಮ್ಮ ಸಂಘ ಹಾಗೂ ಮ್ಯಾನೇಜ್ಮೆಂಟ್ ಅಂತಂದರೆ ಸರ್ KSRTC ಮ್ಯಾನೇಜ್ಮೆಂಟ್ ಅದ್ರ ಜೋಡಿ ನೇರ ಅದು ಮಾತುಕತೆ ನಡೀತಿತ್ತು. ಮಾತುಕತೆ ನಾಡು ಒಪ್ಪಂದಗಳಾಗ್ತಿತ್ತು. 2 ಒಪ್ಪಂದಗಳಾಗಿತ್ತು ಅಷ್ಟೊತ್ತಿಗೆ. ಆಮೇಲೆ ನಾನು ಪಿಕ್ಚರ್ಗೆ ಬಂದೆ. ನಾನು ಬಂದಮೇಲೆ ಸಾಮಾನ್ಯವಾಗಿ ನೆಗೋಷಿಯೇಷನ್ಸ್ನಲ್ಲಿ, ಮ್ಯಾನೇಜ್ಮೆಂಟ್ ಜೋಡಿ ನೆಗೋಷಿಯೇಷನ್ಸ್ನಲ್ಲಿ ಭಾಳ ಮಹತ್ವದ ಪಾತ್ರ ನನಗೆ ಕೊಡ್ತಾಯಿದ್ರು. ಶರ್ಮಾ, ನೀವೇ ವಾದ ಮಾಡಿ ಡಿಮ್ಯಾಂಡ್ಸು. ಈ ಸೌಭಾಗ್ಯ ನನಗಿತ್ತು. ಸಾರಿಗೆ ನೌಕರರಿಗೆ ಇಡೀ 10 ಒಪ್ಪಂದಗಳಾದವು. ಅದರಲ್ಲಿ ಬಹುಶಃ 8 ಒಪ್ಪಂದಗಳಲ್ಲಾದರೂ ನಾನು ಮಹತ್ವದ ಪಾತ್ರವನ್ನು ವಹಿಸಿದ್ದೇನೆ. ಶ್ರೀಕಂಠಯ್ಯನವ್ರ ನೇತೃತ್ವದಲ್ಲಿ, ವೆಂಕಟರಾಮರವರ ಮುಖ್ಯ ಕಾರ್ಯದರ್ಶಿತ್ವದಲ್ಲಿ. ಒಂದು ಮಹತ್ವದ ಮಾತನ್ನು ಹೇಳಿ ಬಯಸ್ತೇನೆ. ಅದೇನು ಗೊತ್ತೇನು, ಈ 10 ವರ್ಷಗಳಲ್ಲಿ 10 ಒಪ್ಪಂದಗಳೇನಾಯಿತು 30 ವರ್ಷಗಳಲ್ಲಿ. ಆ ಸಮಯದಲ್ಲಿ 2 ಉದಾಹರಣೆ ಕೊಡ್ತೀನಿ ನಾನು. ಸೀಲಿಂಗ್ಲೆಸ್ ಗ್ರ್ಯಾಚ್ಯುಯಿಟಿ ಸಾರಿಗೆ ನೌಕರಿಗೆ ಅಂದರೆ ಏನು, ಕಾನೂನಿನಲ್ಲಿ ಗ್ರ್ಯಾಚ್ಯುಯಿಟಿಗೆ ಸೀಲಿಂಗ್ ಇದೆ, ಅಂದರೆ ಇಷ್ಟಕ್ಕಿಂತ ಜಾಸ್ತಿ ಕೊಡಬಾರ್ದು ಅಂತ. ಆದರೆ ನಾನು ವಾದ ಮಾಡಿದೆ ಏನಂತ, ಸೀಲಿಂಗ್ಲೆಸ್ ಗ್ರ್ಯಾಚ್ಯುಯಿಟಿ ನೌಕರಿಗೆ ಅರ್ಹರು ದುಡಿದಿದ್ದಾರೆ. 2012 ತನಕ ಸರ್ಕಾರ ನಿರಂಕುಶಾಧಿಕಾರಿ
ಧೋರಣೆಯನ್ನು ತಾಳಿ ಸರ್ಕಾರನೇ ವೇತನ ಪರಿಷ್ಕರಣೆ ಹೊಸ ವೇತನವನ್ನು ಡಿಕ್ಲೇರ್ ಮಾಡಿಬಿಡ್ತಿತ್ತು. ಮ್ಯಾನೇಜ್ಮೆಂಟ್ ಜೋಡಿನೂ ಸಂಬಂಧ ಇಲ್ಲ, ನೌಕರ ಸಂಘದ ಜೋಡಿನೂ ಸಂಬಂಧ ಇಲ್ಲ. ಅಂದರೆ ನಿರಂಕುಶಾಧಿಕಾರ ಜಾರಿಗೆ ಬಂದ್ಬಿಡ್ತು ಅಂತ. ಆಮೇಲೆ 2012ರಿಂದ 2020 ತನಕ ನಾವು ಇದು ಸಾರಿಗೆ ನೌಕರಿಗೆ ಟೈಮ್ ಬೌಂಡ್ ಪ್ರೋಗ್ರಾಮ್ ಹೋಗಲೇಬೇಕು. ಇಷ್ಟೊತ್ತು ಬಸ್ ಶುರುವಾಯಿತು ಅಂತಂದರೆ ಅಷ್ಟೊತ್ತು ಕೆಲಸ ಶುರುವಾಯಿತು ಅಂತಂದರೆ ಆ ಬಸ್ ಮುಟ್ಟೋ ತನಕ ಇವ್ರ ಕೆಲಸ ಮುಗಿಯಲ್ಲ, ಮತ್ತೆ ಇಳಿದು ಹೋಗೋಕೆ ಬರಲ್ಲ. ಅಡಿಷ್ನಲ್ ವೇಜಸ್ ತಗೋಬೋದು ಇವರು, ಇಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್. ಬಟ್ ಆ್ಯಕ್ಚುಲಿ ಏನೂ ಸಂಬಂಧ ಇಲ್ಲ. ಇವತ್ತು ನಾವು ನಿಮ್ಗೆ ಹೇಳಬೇಕು ಅಂತಂದರೆ ಸರ್ಕಾರಿ ನೌಕರರ ಸಂಬಳಕ್ಕೆ ಸಂಬಂಧ ಇಲ್ಲದೇನೆ ಅದಕ್ಕೂ ಜಾಸ್ತಿ ಸಂಬಳ ತಗೊಳ್ಳುವಂಥ ಅರ್ಹತೆ ಇದ್ದವರು ಸಾರಿಗೆ ನೌಕರರು. ಅರ್ಹತೆ ದುರಂತ ಏನು ಅಂತಂದರೆ ಅನೇಕ ಸಮಸ್ಯೆಗಳಿದೆ, ಸಂಘಟನೆಯ ಸಮಸ್ಯೆಗಳಿದೆ, ನೌಕರರ ಸಮಸ್ಯೆಗಳಿದೆ, ಎಲ್ಲ ಸಮಸ್ಯೆಗಳು ಇದೆ. ನಾನು ಅದಕ್ಕೆ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಲದ ಅಧ್ಯಕ್ಷನಾಗಿ ಒಂದು ಬಹಳ ಜವಾಬ್ದಾರಿಯುತವಾದಂಥ ಮಾತನ್ನು ಹೇಳ್ತಾನೆ. ಈ ಹೊತ್ತು ಡಿಮ್ಯಾಂಡ್ ಏನು, ಡಿಮ್ಯಾಂಡ್ ಅಂತಂದ್ರೇನು, ಅವಶ್ಯಕತೆ ಏನು, ಎಲ್ಲ ಸಂಘಗಳು ಅವರ ಸಿದ್ಧಾಂತಗಳು ತತ್ವಗಳು ಏನೇ ಇಟ್ಕೊಂಡೋಗ್ಲಿ ಒಕ್ಕಟ್ಟಾಗಿಯೇ ಹೋರಾಟ ಮಾಡೋ ಅನಿವಾರ್ಯತೆ ಇದೆ. ಜಾಯಿಂಟ್ ಆಕ್ಷನ್ ಕಮಿಟಿ ರಚನೆ ಆಗಿದೆ. 6 ಸಂಘಗಳು ಕೂಡಿಕೊಂಡು ಬೇಡಿಕೆಗಳನ್ನಿಟ್ಟಿದೆ. ಅದರಲ್ಲಿ 38 ತಿಂಗಳ ವ್ಯತ್ಯಾಸ ಕೊಡಬೇಕು ಅನ್ನೋ ಬೇಡಿಕೆನೂ ಇದೆ. ಹೋದ ಅಗ್ರಿಮೆಂಟ್ನ ಡಿಫರೆನ್ಸು. ಈಗ ಮಾನ್ಯ ಮುಖ್ಯಮಂತ್ರಿಗಳು ದುರಂತ ಅಂತಂದರೆ 1/4/26ರಿಂದ ಹೊಸ ವೇತನ ಜಾರಿ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಅದರ ಅರ್ಥ ಏನು ಗೊತ್ತೇನು, 27 ತಿಂಗಳ ಹೊಸ ವೇತನದಲ್ಲಿ ಕಡಿತ ಹಾಕಿ ಆ ಹೊಸ ವೇತನ ಅವರು ವಂಚಿತರನ್ನಾಗಿ ಮಾಡಿ ಹೊಸ ವೇತನವನ್ನು 1/4/26ರಿಂದ ಕೊಡಬೇಕು ಅನ್ನುವಂತಹ ಒಂದು ಸಂಚನ್ನು ಮಾಡಿ ವಿಭಜಿಸಿ ಆಳುವ ಕಂಡಕ್ಟರ್ ಸರ್ಕಾರದಲ್ಲಿದ್ದಾನೆ ಇಲ್ಲ. ಅಂದರೆ ಹೀಗೆ ಇಲ್ಲಿರೋ ವೇತನ ಶ್ರೇಣಿಗಳೇ ಬೇರೆ, ಸರ್ಕಾರದ ವೇತನ ಶ್ರೇಣಿಗಳೇ ಬೇರೆ. ನಾವು ಸಮಾನತೆ ಕೇಳ್ಬೋದು, ಅಂದ್ರೇನು, ಪ್ಯಾರಿಟಿ ಇನ್ ವೇಜಸ್ ಕೇಳ್ಬೋದು. ಬಟ್ ಅದೇ ವೇಜಸ್ ಕೊಡಿ ಕೇಳೋಕೆ ಬರಲ್ಲ. ಯಾಕೆಂದರೆ ಇಲ್ಲಿ ಇರುವಂಥ ಹೋಗಲೇಬೇಕು. ಇಷ್ಟೊತ್ತು ಬಸ್ ಶುರುವಾಯಿತು ಅಂತಂದರೆ ಅಷ್ಟೊತ್ತು ಕೆಲಸ ಶುರುವಾಯಿತು ಅಂತಂದರೆ ಆ ಬಸ್ ಮುಟ್ಟೋ ತನಕ ಇವ್ರ ಕೆಲಸ ಮುಗಿಯಲ್ಲ, ಮತ್ತೆ ಇಳಿದು ಹೋಗೋಕೆ ಬರಲ್ಲ. ಅಡಿಷ್ನಲ್ ವೇಜಸ್ ತಗೋಬೋದು ಇವರು, ಇಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್. ಬಟ್ ಆ್ಯಕ್ಚುಲಿ ಏನೂ ಸಂಬಂಧ ಇಲ್ಲ. ಇವತ್ತು ನಾವು ನಿಮ್ಗೆ ಹೇಳಬೇಕು ಅಂತಂದರೆ ಸರ್ಕಾರಿ ನೌಕರರ ಸಂಬಳಕ್ಕೆ ಸಂಬಂಧ ಇರುತ್ತೆ. ದುರಂತ ಏನು ಅಂತಂದರೆ ಅನೇಕ ಸಮಸ್ಯೆಗಳಿದೆ, ಸಂಘಟನೆಯ ಸಮಸ್ಯೆಗಳಿದೆ, ನೌಕರರ ಸಮಸ್ಯೆಗಳಿದೆ, ಎಲ್ಲ ಸಮಸ್ಯೆಗಳು ಇದೆ. ನಾನು ಅದಕ್ಕೆ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಲದ ಅಧ್ಯಕ್ಷನಾಗಿ ಒಂದು ಬಹಳ ಜವಾಬ್ದಾರಿಯುತವಾದಂತಹ ಮಾತನ್ನು ಕೊಟ್ಟಿದೆ. ಸರ್ಕಾರದ ಕಡೆಯಿಂದ ನಿಮಗೆ ನೋಟಿಸ್ ಬಂದಿದೆ. ಅಂದ್ರೆ ಒಂದು ನಾವು ಹೋರಾಟದ ಹಕ್ಕನ್ನ ಹತ್ತಿಕ್ಕುವ ಹಕ್ಕು ಕೂಡ ಇವರು ನಮ್ಮ ಹೋರಾಟದ ಹಕ್ಕನ್ನು ಕಿತ್ಕೊಂತ ಇದ್ದಾರೆ. ನಾವು ಇದೇ ರೀತಿ ಇದ್ರೆ ಯಾವುದೇ ಕಾರಣಕ್ಕೂ ನಮಗೆ ನ್ಯಾಯ ಸಿಗೋದಿಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ನೌಕರರೆಲ್ಲ ಒಗ್ಗಟ್ಟಾದ್ರೆ ಮಾತ್ರ ಇದು ನಮಗೆ ನ್ಯಾಯ ಸಿಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಒಗ್ಗಟ್ಟಾಗ್ಲಿಲ್ಲ ಅಂದ್ರೆ ಯಾವುದೇ ನ್ಯಾಯ ಸಿಗುವುದಿಲ್ಲ. ನಮ್ಮ ಭಾರತ ದೇಶದ ಸಂವಿಧಾನ ಪ್ರಕಾರ ನಾವು ನಮ್ಮ ಹಕ್ಕುಗಳನ್ನ ಹೋರಾಟ ಮಾಡಿ ಪಡ್ಕೋಬೇಕಾಗಿದೆ. ಆದರೆ ಅದೇ ಹೋರಾಟವನ್ನ ಹತ್ತಿಕ್ಕುವ ಕೆಲಸನ ಈ ಸರ್ಕಾರ ಮಾಡ್ತಾ ಇದೆ. ಸಂವಿಧಾನಕ್ಕೆ ಇವರು ಗೌರವ ಕೊಡ್ತಾ ಇಲ್ಲ, ಸುಮ್ಮನೆ ಬೇರೆಯವ್ರಿಗೆ ಹೇಳ್ತಾ ಇದ್ದಾರೆ. ಇವತ್ತು ಎಲ್ಲಿಂದನೋ ಬಂದವರಿಗೆ ಮನೆ ಕಟ್ಟಿಕೊಡ್ತಾ ಇದ್ದಾರೆ, ಮನೆ ಕೆಡವಿ ಮನೆ ಕಟ್ಟಿಕೊಡ್ತಾ ಇದ್ದಾರೆ. ಆದರೆ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಮೂಲ ಕಾರಣ ಸಂಘಟನೆಗಳು, ಸಂಘಟನೆಯ ನಾಯಕರುಗಳು, ಸದಸ್ಯರುಗಳು ಇದಕ್ಕೆಲ್ಲ ಮೂಲ ಕಾರಣ ಆಗಿರ್ತಾರೆ. ಒಗ್ಗಟ್ಟಿಲ್ಲ, ಒಗ್ಗಟ್ಟಿನ ಮಂತ್ರ ಬೇಕು, ಒಗ್ಗಟ್ಟು ಬೇಕು, ಹೊಂದಾಣಿಕೆ ಬೇಕು. ಅವಾಗ ಮಾತ್ರ ನಮ್ಮ ಸಮಸ್ಯೆ ಬಗೆಯಿರುತ್ತೆ ಹೊರತು ಒಗ್ಗಟ್ಟಿಲ್ಲದೆ ನಾವು ಕಡ್ಡೆಲಡ್ಸಕ್ ಹೋದ್ರೆ ಯಾವುದೇ ಕಾರಣಕ್ಕೂ ಬಗೆಹರಿಯುವುದಿಲ್ಲ. ಇಷ್ಟೇ ನಮ್ಮ ಕತೆ. ಇಷ್ಟೇ ಸ್ನೇಹಿತರೆ, ದಯವಿಟ್ಟು ನಿಮಗೆ ಯಾವುದೇ ಕಾರಣಕ್ಕೂ ನಮಗೆ ತೊಂದರೆ ಕೊಡೋ ಉದ್ದೇಶ ಇಲ್ಲ. ಮತ್ತೆ ಯಾರಿಂದ ಮಾತಾಡಿದ್ರು ಏನೂ ಪ್ರಯೋಜನ ಇಲ್ಲ. ಅದರಿಂದ ದಯವಿಟ್ಟು ಅರ್ಥ ಮಾಡ್ಕೊಂಡು ಇವತ್ತು ಪ್ರತಿಯೊಬ್ಬ ಸಂಘಟನೆಯವರು ಒಗ್ಗಟ್ಟಾದ್ರೂ ಮಾತ್ರ, ಹೊಂದಾಣಿಕೆ ಆದ್ರೂ ಮಾತ್ರ ಇದು ಧೀಮಂತ ನೌಕರರ ನಾಯಕ, ಒಳ್ಳೆಯ ಸಂಘಟನಾಕಾರಿ ಹಾಗೂ ಸಾಮಾಜಿಕ ವಿಜ್ಞಾನಿ ಅನಿಸಿಕೊಂಡ ಡಾಕ್ಟರ್ KS ಶರ್ಮಾರವರ ಬಗ್ಗೆ ಹೇಳುವುದು ನನಗೆ
ಸಂತೋಷವೆನಿಸುತ್ತದೆ. ನಾನು 1985ರಿಂದ 1987ರವರೆಗೆ LLB ಕಲಿಯುವಾಗ ಪ್ರೊಫೆಸರ್ ಹಾಗೂ ಪ್ರಿನ್ಸಿಪಲರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಡಾಕ್ಟರ್ ಕೆ ಶರ್ಮಾ ಅವರು SSS ಲಾ ಕಾಲೇಜಿನಲ್ಲಿ ತಮ್ಮ ಅಧ್ಯಾಪಕ ಜೀವನವನ್ನು ನಡೆಸುತ್ತಿದ್ದರು. ಆಗ ಅವರಲ್ಲಿ LLB ಆಗಿ ಕಾನೂನು ವಿದ್ಯಾರ್ಥಿಯಾಗಿ ನಾನು ಅವರ ಕಡೆ ಶಿಷ್ಯನಾದೆ. ಅದು ನನಗೆ ಒಂದು ಹೆಮ್ಮೆಯ ವಿಷಯವಾಗಿದೆ. ನಾನು ಅವರನ್ನು 40 ವರ್ಷಗಳಿಂದ ಬಲ್ಲೆ. ಅವರ ವ್ಯಕ್ತಿತ್ವ, ಸಂಘಟನೆ ಸ್ವಾಗತ. ಇವತ್ತು ಡಾಕ್ಟರ್ KS ಶರ್ಮಾರವರ ಅನುಭವ ಕಥನ ಮತ್ತು ದಿನಗೂಲಿ ನೌಕರರ ಹೋರಾಟದ ಬಗ್ಗೆ ಇವತ್ತಿನ ವಿಡಿಯೋ ಇದೆ. ಇವರು ಮಾಧ್ಯಮದಲ್ಲಿ ದಿನಗೂಲಿ ನೌಕರರ ಹೋರಾಟದ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಬಹಳ ಮಹತ್ವದ ವಿಡಿಯೋ ಇವತ್ತು. ಎಲ್ಲರೂ ವೀಕ್ಷಣೆ ಮಾಡಬೇಕಾದ ವಿಡಿಯೋ ಇದು. ಬಹುಮುಖ ಪ್ರತಿಭೆ, ಅಜಾತಶತ್ರು, ಧೀಮಂತ ನೌಕರರ ನಾಯಕ, ಒಳ್ಳೆಯ ಸಂಘಟನಾಕಾರಿ ಹಾಗೂ ಸಾಮಾಜಿಕ ವಿಜ್ಞಾನಿ ಅನಿಸಿಕೊಂಡ ಡಾಕ್ಟರ್ KS ಶರ್ಮಾರವರ ಬಗ್ಗೆ ಹೇಳುವುದು ನನಗೆ ಸಂತೋಷವೆನಿಸುತ್ತದೆ. ನಾನು 1985ರಿಂದ 1987ರವರೆಗೆ LLB ಕಲಿಯುವಾಗ ಪ್ರೊಫೆಸರ್ ಹಾಗೂ ಪ್ರಿನ್ಸಿಪಲರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಡಾಕ್ಟರ್ ಕೆ ಶರ್ಮಾ ಅವರು SSS ಲಾ ಕಾಲೇಜಿನಲ್ಲಿ ತಮ್ಮ ಅಧ್ಯಾಪಕ ಜೀವನವನ್ನು ನಡೆಸುತ್ತಿದ್ದರು. ಆಗ ಅವರಲ್ಲಿ LLB ಆಗಿ ಕಾನೂನು ವಿದ್ಯಾರ್ಥಿಯಾಗಿ ನಾನು ಅವರ ಕಡೆ ಶಿಷ್ಯನಾದೆ. ಅದು ನನಗೆ ಒಂದು ಹೆಮ್ಮೆಯ ವಿಷಯವಾಗಿದೆ. ನಾನು ಅವರನ್ನು 40 ವರ್ಷಗಳಿಂದ ಬಲ್ಲೆ. ಅವರ ವ್ಯಕ್ತಿತ್ವ, ಸಂಘಟನೆ, ಪತ್ರಿಕಾ ಉದ್ಯಮ, ಶಿಕ್ಷಣ ಪ್ರೇಮಿ, ದೀನ ದಲಿತರ ನೌಕರರ ಹೋರಾಟಗಾರ, ಇಂಥ ಧೀಮಂತ ನಾಯಕನ ಬಗ್ಗೆ ಮಾತಾಡೋದು ಬಹಳ ಕಷ್ಟಕರ ಕೆಲಸವಾಗಿದೆ. ಆದರೂ ಡಾಕ್ಟರ್ ಕೆ ಎಲ್ಲ ಸಂಘಟನೆಗಳು ಒಂದು ವೇದಿಕೆಯಲ್ಲಿ ಬರಬೇಕು, ಆ ಮುಖಾಂತರ ಸರ್ಕಾರಕ್ಕೆ ಒತ್ತಡ ತರಬೇಕು ಅನ್ನೋದು ಇವತ್ತು ಹಾಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಅಷ್ಟು ಜನ ನೌಕರರ ಧ್ವನಿಯಾಗಿದೆ. ಅದು ನನಗೆ ಕಾಣ್ತಾ ಇದೆ. ಕಾರಣ ಏನಂದ್ರೆ ನಾನು ಆಲ್ರೆಡಿ ಅವ್ರ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಒಂದು. ಆದರೆ ಇಲ್ಲಿ ನಡೀತಕ್ಕಂಥ ಬೆಳವಣಿಗೆಗಳು ನೋಡಿ ನನಗೆ ಎಲ್ಲೋ ಒಂದು ಕಡೆ ಇದು ದಿಕ್ಕು ತಪ್ತಾ ಇದೆ, ಇದೆಲ್ಲೋ ಒಂದು ದಾರಿ ಬದಲಾಗ್ತಾ ಇದೆ. ಮತ್ತೆ ನೌಕರರು ತಮ್ಮ ಕೆಲಸಗಳನ್ನು ಕಳ್ಕೊಳ್ಳುವ ಸಂದರ್ಭ ಎಲ್ಲಿ ಒದಗಿ ಬರ್ತದೋ ಅನ್ನೋದು ಒಂದು ಕಾಳಜಿಯಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಕಾರಣ ನನ್ನ ಅನುಭವ ಸ್ನೇಹಿತರೆ, ನನ್ನ ಹಿಂದೆ 3 ವರ್ಷ ಡಿಸ್ಮಿಸ್ ಆಗಿದ್ದು, ಆ ಕೋರ್ಟು, ಸಂಸ್ಥೆಯ ಅಧಿಕಾರಿಗಳು ಮಾಡಿರ್ತಕ್ಕಂಥ FIR ಇವೆಲ್ಲ ಕೇಸ್ಗಳನ್ನು ಎದುರಿಸ್ಕೊಂಡು ಎಲ್ಲೂ ವೈಯಕ್ತಿಕವಾಗಿ ಕೆಲಸ ಡಿಸ್ಮಿಸ್ ಆಗಿದ್ರೂ ಕೂಡ ನನ್ನ ವೈಯಕ್ತಿಕ ಕೆಲಸಗಳನ್ನು ನನ್ನ ಬದುಕಿಗೆ ನಡೆಸಲಿಕ್ಕೆ, ನನ್ನ ಯಾವುದೋ ಒಂದು ಕೆಲಸ ಮಾಡಿ ಬದುಕಿ ನನ್ನ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲದ ರೀತಿಯಲ್ಲಿ ನಮ್ಮನ್ನು ಸಂಸ್ಥೆ ಕಟ್ಟಿ ಹಾಕಿತ್ತು. ಪೊಲೀಸ್ ಪ್ರಕರಣಗಳು, ನಮ್ಮ ಲೇಬರ್ ಕೋರ್ಟು, ಆಮೇಲೆ ನಮ್ಮ ವೈಯಕ್ತಿಕ ಜೀವನ, ಇದರ ಮಧ್ಯದಲ್ಲಿ ನಾವು ಏನನ್ನೂ ಮಾಡಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಮಟ್ಟಿಗೆ ನಮ್ಮ ವರ್ತನೆಗಳು ಕಂಡಿದ್ದೀವಿ. ಸೊ ಹಂಗಾಗಿ ಇವತ್ತು ಮಾಧ್ಯಮದಲ್ಲಿ ಕೆಲವಾರು ವಿಚಾರಗಳನ್ನು ನೋಡ್ತಾ ಇರ್ತೀನಿ. ನಾನು ವಾಟ್ಸಪ್ಪಲ್ಲಿ ನೋಡುವಾಗ ಮಾನ್ಯ ಅನಂತ್ ಸುಬ್ರಾಯರು ಯಾವುದೋ ಒಂದು ಮಾಧ್ಯಮದಲ್ಲಿ ಮುಂದೆ ಕೂತಾಗ ಒಂದು ಯಾರೋ ಆಂಕರ್ ಪ್ರಶ್ನೆ ಕೇಳ್ತಾರೆ, ಈ ಬಾರಿ ನೀವು ನೌಕರರಿಗೆ ಗುಡ್ ನ್ಯೂಸ್ ಕೊಡ್ತೀರಾ ಅಂತ. ಅದಕ್ಕೆ ಅವರ ಉತ್ತರ ಏನಿತ್ತು ಅಂದರೆ, ಹೌದು, ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ನೌಕರರಿಗೆ ಯಾರು ಹೋರಾಟಗಾರರಿದ್ದಾರೆ ಅವರಿಗೆ ಹೋರಾಟ ಮಾಡೋದೇ ಒಂದು ಗುಡ್ ನ್ಯೂಸ್ ಅಂತಾರೆ. ಹೋರಾಟ ಮಾಡೋದೇ ಗುಡ್ ನ್ಯೂಸ್. ಅದು ಅನಂತ್ ಸುಬ್ರಾಯರದ ಧ್ವನಿ, ಅವರು ಮಾತಾಡಿರೋ ಮಾತು, ಅವ್ರು ಹೇಳಿರ್ತಕ್ಕಂಥ ವಿಚಾರ. ಯಾವ ರೀತಿ ಹೋರಾಟಗಾರರಿಗೆ ಗುಡ್ ನ್ಯೂಸ್ ಆಗುತ್ತೆ ಸರ್? ಯಾವ ರೀತಿ ಹೋರಾಟಗಾರರಿಗೆ ಗುಡ್ ನ್ಯೂಸ್ ಆಗುತ್ತೆ? ಪ್ರತಿ ಬಾರಿ ನೀವು 4 ವರ್ಷಕ್ಕೆ ಒಂದ್ಸರಿ ಹೋರಾಟ ಮಾಡ್ತೀರಾ, ಆ ಹೋರಾಟದಲ್ಲಿ ವರ್ಗಾವಣೆಗಳಾಗ್ತವೆ, ಸಸ್ಪೆಂಡ್ ಆಗ್ತವೆ, ಡಿಸ್ಮಿಸ್ಗಳಾಗ್ತವೆ. ಅವ್ರಿಗೇನು ಗುಡ್ ನ್ಯೂಸ್ ಕೊಟ್ಟಿದ್ದೀರಿ ನೀವು? ಅವ್ರ ಪರಿಸ್ಥಿತಿ ಹೇಗಿದೆ ನೋಡಿದಿರಾ? ಬಿಟ್ರಿ ಕೈಯ. ಅವತ್ತೇನೋ ಒಂದು ಹೋರಾಟ ಆಯಿತು, ಅದರಲ್ಲಿ ಚೌಕಾಸಿ ಮಾಡಿದ್ರಿ, ಅಷ್ಟು ಪಡ್ಕೊಂಡ್ರಿ, ಅಲ್ಲಿಂದ ಮುಂದೆ ಹೋದ್ರಿ, ಮುಗೀತು. ಅವ್ರನ್ನ ಬಿಟ್ಬಿಟ್ರಿ ಕೈಗ. ಹೋರಾಟಗಾರರು ಎಲ್ಲಿ ಹೋದ್ರು? ನಿಮ್ಮಿಂದ ಗುಡ್ ನ್ಯೂಸ್ ತಗೊಂಡಿರ್ತಕ್ಕಂಥ ಹೋರಾಟಗಾರರು ಎಲ್ಲಿ ಹೋದ್ರು? ಸಸ್ಪೆಂಡ್ ಆಗಿ, ಡಿಸ್ಮಿಸ್ ಆಗಿ, ಇನ್ಕ್ರಿಮೆಂಟ್ ಕಳ್ಕೊಂಡು.
ವರ್ಗಾವಣೆಯಾಗಿ. ಇದಲ್ಲ ಗುಡ್ ನ್ಯೂಸ್, ಇದಲ್ಲ. ಮತ್ತೆ ಇನ್ನೂ ಮಾತಾಡ್ತೀರಿ ಅನಂತ ಸುಬ್ರಾಯರು, ಏನಪ್ಪ ನಮಗೆ ಸರ್ಕಾರ ಹೋರಾಟದ ಹಕ್ಕನ್ನು ಕೊಟ್ಟಿದೆ, ನಾವು ಹೋರಾಟದ ಹಕ್ಕನ್ನು ಪಡೆದಿದ್ದೀವಿ ಸಾರಿಗೆ ನೌಕರರು ಅಂತೇಳಿ. ಸ್ವಾಮಿ, ಆ ಹೋರಾಟದ ಹಕ್ಕನ್ನು ತಗೊಂಡು ಏನು ಪೇಪರ್ ಮೇಲೆ ಜೇನುತುಪ್ಪ ಹಾಕಿ ನಾವು ಅದನ್ನ ನೆಕ್ಕಬೇಕಾ? ಹೋರಾಟ ಹಕ್ಕು ತಗೊಂಡು ಯಾವೊಬ್ಬ ಸರ್ಕಾರಿ ನೌಕರ ನನಗೆ ಸಂಬಳ ಕೊಟ್ಟಿಲ್ಲ, ಸವಲತ್ತುಗಳು ಕೊಟ್ಟಿಲ್ಲ ಅಂತ ಹೋರಾಟ ಮಾಡಿ ಡಿಸ್ಮಿಸ್ ಆಗ್ತಾನ, ಸಸ್ಪೆಂಡ್ ಆಗ್ತಾನ, ಅಥವಾ ಟ್ರಾನ್ಸ್ಫರ್ ಆಗಿದಾನ? ದಾಖಲೆ ಕೊಡ್ತೀರಾ? ನಾನು ಕೊಡ್ತೀನಿ. ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಹೋರಾಟದ ಹಕ್ಕನ್ನು ಪಡೆದು ಹೋರಾಟ ಮಾಡಿರ್ತಕ್ಕಂಥ ನೌಕರರು ಎಷ್ಟು ಜನ ಬೀದಿ ಪಾಲಾಗಿದ್ದಾರೆ ಅಂತ ನಾನು ಕೊಡ್ಲಾ? ಹೋರಾಟದ ಹಕ್ಕನಿದೆ, ಹೋರಾಟ ಮಾಡಿ ನಾವು ಪಡಿಬೇಕು ಅಂತಿರಲ್ಲ. ಯಾಕೆ ಬೇಕು ಸ್ವಾಮಿ ನಿಮ್ಗೆ ಹೋರಾಟ? ಯಾರು ಕೇಳಿದ್ರು ನಿಮ್ಗೆ ಹೋರಾಟನ? ಬನ್ನಿ, ಇವತ್ತು ನಾನು ತೋರಿಸ್ತೀನಿ ನೌಕರ ಮನಸ್ಸಲ್ಲಿ ಏನಿದೆ ಅಂತೇಳಿ. ನಾನು ಹಾಲಿ ನೌಕರರ ಜೊತೆಯಲ್ಲಿ ಕಂಡಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ನಮ್ಮ ನೌಕರರ ಧ್ವನಿ ಅರ್ಥ ಆಗ್ತದೆ. ಮತ್ತು ಅವರು ನಮ್ಮ ಜೊತೆಗೆ ನಾನು ಎಲ್ಲ ಕಡೆ ನಿಂತಾಗ ಅವರು ಅದನ್ನೇ ಪ್ರಶ್ನೆ ಮಾಡ್ತಾರೆ, ಅಣ್ಣ ಏನಾಯ್ತು, ಎಲ್ಲಿಗೆ ಬಂತು, ಇವತ್ತು ಹೋರಾಟ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ. ಎಲ್ಲ ಸಂಘಟನೆಗಳು ಒಂದು ವೇದಿಕೆಯಲ್ಲಿ ಬಂದು ಒಂದು ಒಮ್ಮತದ ತೀರ್ಮಾನಕ್ಕೆ ಬಂದು ಒಂದೇ ಒಂದು ಬೇಡಿಕೆ ಇಟ್ಕೊಂಡು ಹೋದ್ರೆ ಮಾತ್ರ ಹೋರಾಟ ಗೆಲ್ಲಿಕ್ಕೆ ಸಾಧ್ಯ ಅನ್ನೋದು ಸಾಮಾನ್ಯ ಒಬ್ಬ ನೌಕರನ ಧ್ವನಿಯಾಗಿದೆ. ಆದ್ರೆ ನಾವು ನೆಗೋಷಿಯೇಷನ್ ನೀವು ಒಪ್ಕೋಬೇಕು. ಅದು ಒಪ್ಕೊಂಡ್ರೆ ಉಳಿದ ವಿಚಾರಗಳು ಮಾತಾಡ್ತೀವಿ. ಅವರು 1.5 ತಾಸು ತಂದಿತ್ತು, ಅವರು ಲಾಸು ಅದರ ಪ್ರಾಫಿಟ್ ವಿಷಯಗಳನ್ನ ಮಾತಾಡ್ತಾರೆ. ಯಾವಾಗ ಕೊಟ್ಟಿದೆ? ನಮ್ಮಿಂದ ಏನೂ ಲಾಸ್ ಆಗಿದೆ. ನಿಮ್ಮ ಸ್ಕೀಮ್ಗಳನ್ನೆಲ್ಲ ಜಾರಿ ಮಾಡಿ, ಇನ್ಕ್ಲೂಡಿಂಗ್ ಶಕ್ತಿ ಯೋಜನೆ. ಆ ಶಕ್ತಿ ಯೋಜನೆ ನೀವು ಕೊಡಬೇಕಾದ ದುಡ್ಡು ನೀವು ಕೊಡ್ತಾ ಇದ್ದೀರಿ. ಆದ್ದರಿಂದ ಇದೆಲ್ಲ ನಮ್ಗೆ ಹೇಳ್ತೀವಿ. ನೀವು CM ಹತ್ರ ಮಾತನಾಡಿ ಈ 2 ಕಂಡೀಷನ್ ಒಪ್ಕೊಂಡು ಉಳಿದೇ ನೆಗೋಷಿಯೇಟ್ ಮಾಡಿ. ಅವರು ಕೂಡ ಇಲ್ಲ ನೀವು ಸ್ವಲ್ಪ ತಗ್ಗು ಬರಿಬೇಕು. ತಗ್ಗೋದಕ್ಕೆ ಜಾಗವೇ ಇಲ್ಲ, ನೋ ಎಲ್ಬೋ ಸ್ಪೇಸ್. ಅದರಿಂದ ಅವ್ರೇನು ಹೇಳಿದ್ರು, ಇವಾಗ ಅಸೆಂಬ್ಲಿ ಸೆಷನ್ ನಡೀತಾ ಇದೆ, ಅಲ್ಲಿ ನಾವೆಲ್ಲ ಸೇರ್ತೀವಿ, ಚೇರ್ಮನ್ಗಳೆಲ್ಲ ಇರ್ತಾರೆ, CM ಮೀಟ್ ಮಾಡಿ ನಿಮ್ಮ ಸ್ಟ್ರಾಂಗ್ ಒಪಿನಿಯನ್ ಹೇಳಿ ಮತ್ತೆ ವೆಲ್ಕಮ್ ಬ್ಯಾಕ್ ಅಂತ ಹೇಳಿದ್ದಾರೆ. ಅದರಿಂದ ಇದನ್ನು ನಾವು ಕೇಳಿದ್ದೀವಿ. ನಾವು ನಮ್ಮ ಜಾಯಿಂಟ್ ಕಮಿಟಿ ಮೀಟಿಂಗ್ ಇರುವಂದ್ರೆ ಸಾರಿ ತಮ್ಮನ್ನ ಕಾಯಿಸಬೇಕಾಯ್ತು. ಇದು ನಾವೇನು ತೀರ್ಮಾನ ಮಾಡಿದ್ದೀವಿ ಅಂದರೆ, ಬಹುಶಃ ಹಿಂದಿನ ಒಂದು ಬೊಮ್ಮಾಯಿಯವರ ಕಾಲದಲ್ಲಿ ಬಿಟ್ಟರೆ ಹಿಂದೆ 2 ಸೆಟ್ಲ್ಮೆಂಟ್ಗಳು ಸ್ಟ್ರೈಕ್ ಆಗಿ ಆಗಿದೆ. ಮತ್ತು ವರ್ಕರ್ಸ್ ಮನಸ್ಸಲ್ಲಿ ಕೂಡ ಇವತ್ತು ಯಾಕೋ ಮತ್ತೆ ಮೂಡಿ ಬರ್ತಾ ಇದೆ. ನಮಗೂ ಇವ್ರು ನಡ್ಕೊಳ್ಳೋ ರೀತಿ ನೋಡಿದರೆ ಬೀದಿಗೆ ನಾವು ಹೇಳಿದ್ರೆ ಆಗೋದಿಲ್ಲ. ಅದರಿಂದ ಜನಗಳಿಗೆ ಇರೋದನ್ನು ರಿಪೋರ್ಟ್ ಮಾಡ್ತೀವಿ, ಜನಗಳನ್ನ ಮುಂದಿನ ಹೋರಾಟಗಳು ತಯಾರು ಮಾಡ್ತೀವಿ. ಇನ್ನು ಮೀನ್ ಟೈಮ್ ನಾವು ಸರ್ಕಾರಕ್ಕೆ ಕೇಳೋದು ಮತ್ತೆ ನಮ್ಮನ್ನು ಬೀದಿಗಿಳಿ ಹಾಕ್ಬೋದು. ಆಮೇಲೆ ನೀವೇ ಹಿಡಿದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗ್ತೀವಿ, ನಾವು ಸ್ಟೇಕ್ ನೋಟಿಸ್ ಕೊಟ್ಟರೆ ನಾವು ಒಂದಕ್ಕೆ ಬೇರೆ ದಾರಿಗಳು ಕಂಡುಹಿಡ್ಕೊತೀವಿ. ಕೋರ್ಟ್ ಗೇಟ್ಗೆ ನಾವು ಮುಂದೆ ಬರಲ್ಲ ಈ ವಿಷಯಗಳಿಗೆ. ಅದೇ ಇವೆಲ್ಲ ತಿಳ್ಕೊಂಡು ಮಾತುಕತೆ ಮಾಡಿ ಆ ಬೇಸಿಕ್ ಸ್ಟ್ರಕ್ಚರ್ ಚೇಂಜ್ ಮಾಡೋಕ್ಕೆ ನಾವು ಉಳಿದಿದ್ದು ನೆಗೋಷಿಯೇಟ್. ಅದೇ ಜನಗಳಿಗೆ ನಾವೇನು ನೋಡ್ಕೊಂಡು ನಾವು ನೆಗೋಷಿಯೇಟ್ ಮಾಡ್ತಾಯಿದ್ದೀವಿ. ನಾವೇನಾದ್ರು ಅವ್ರು ಹೇಳಿದಂಗೆ 2 ವರ್ಷದ ಇವಾಗ ಬಿಟ್ಟು ಕೊಟ್ಟರೆ ಪೆರಿನಿಯಲ್ ಮುಂದೆ 2 ವರ್ಷ ಆಗುತ್ತೆ, 4 ವರ್ಷ ಜಾಸ್ತಿ ಮಾಡ್ತಾರೆ. ನಾವು ಡಿಮಾಂಡ್ ಹಾಕಿ ಇವ್ರು ಕರೆದರೆ ಇವರು ಡಿಲೇ ಮಾಡಿದರೆ ನಾವು ಕಾಣ್ತಾರೆ. ಅದನ್ನು ಪೀಸ್ಫುಲ್ಲಾಗಿ ಯಾವುದೇ ಗೊಂದಲಗಳಿಗೆ ಅವಕಾಶ ಕೊಡದೆ ಈ ವಾಟ್ಸಾಪ್ ಯೂನಿವರ್ಸಿಟಿಗಳು ಹೇಳೋ ಸುಳ್ಳನ್ನು ಕೇಳಿದೇನೆ ಜಂಟಿ ಸಮಿತಿಯಿಂದ ಏನು ಕರೆ ಬರುತ್ತೋ ಅದನ್ನು ಸಂಪೂರ್ಣವಾಗಿ ಜಾರಿ ಮಾಡೋದಕ್ಕೆ ತಯಾರಾಗಿ ಅದರ ಪರಿಣಾಮ ಏನೇ ಆದರೂ ನಾವು ಎದುರಿಸೋದಕ್ಕೆ ತಯಾರಿದ್ದೀವಿ. ಈ ಕರೆ ನಾವು ಕೊಡ್ತೀವಿ. ಸರ್ಕಾರಕ್ಕೆ ಹೇಳಿದ್ರು ಮಾತುಕತೆ ಮೂಲಕ ಬಗೆಹರಿಸಿ ಮತ್ತೆ ನಮ್ಮ ತಾಳ್ಮೆ ಪರೀಕ್ಷೆ ಸರ್ಕಾರ, ಇವತ್ತಿನ ಕಾಂಗ್ರೆಸ್ ಸರ್ಕಾರ ಈಗಾಗಲೇ 24 ತಿಂಗಳುಗಳ ಕಾಲ ಸಾರಿಗೆ ನಿಗಮಗಳ ವೇತನ ಅರಿಯರ್ಸ್ ಬಗ್ಗೆ ನಿರಂತರವಾಗಿ ನಾವು ಒತ್ತಡ ಹಾಕ್ತಾ ಇದ್ರು ಕೂಡ ಅದನ್ನು ಈಡೇರಿಸ್ತಾರೆ ಪದೇ ಪದೇ ಸಬೂಬುಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಮಾನ್ಯ ಸಾರಿಗೆ ಸಚಿವರು ಕಳೆದ 1.5 ವರ್ಷದಿಂದ ಮಾನ್ಯ ಮುಖ್ಯಮಂತ್ರಿಗಳ ಅಂಗ್ಲಕ್ಕೆ ಕೊಟ್ಟಿದ್ದೀನಿ ಅಂತೇಳಿ ಸಾರಿಗೆ ನಿಗಮಗಳ ನೌಕರರ ತಾಳ್ಮೆಯನ್ನು ಅವ್ರು ಇವತ್ತು ಪರೀಕ್ಷೆ ಮಾಡ್ತಾ ಇದ್ದಾರೆ. ನಾವು ಇನ್ನು ಮುಂದೆ
ಅವರು ಏನಂದರೆ ಅಧಿವೇಶನ ಕಳೆಯೋದ್ರೊಳಗೆ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ ಅಲ್ಲಿ ಮಾತನಾಡಿ ಅಂತಕ್ಕಂಥ ಅಂಶವನ್ನು ಹೇಳಿದ್ದಾರೆ. ಅವ್ರು ಹೇಳಿದರೂ ಸಹ ನಾವು ಇವತ್ತಿಂದಲೇ ಸಾರಿಗೆ ನಿಗಮಗಳ ನೌಕರರಿಗೆ ಈ ಸರ್ಕಾರ ನಿಮಗೆ 2 ವರ್ಷಗಳ ಕಾಲ ಮೋಸ ಮಾಡಲಿಕ್ಕೆ ಕೊಟ್ಟಿದೆ, ನಿಮ್ಮ ಅರಿಯರ್ಸನ್ನ ಮೋಸ ಮಾಡಲಿಕ್ಕೆ ಕೊಟ್ಟಿದೆ. ಇದು ಮುಂದೆ ಸಾರಿಗೆ ನಿಗಮಗಳ ನೌಕರರಿಗೆ ನಿರಂತರವಾಗಿ ಎಷ್ಟು ಅನ್ಯಾಯ ಆಗುತ್ತೆ ಅಂತಕ್ಕಂಥ ಅಂಶಗಳನ್ನು ಹೇಳೋದ್ರ ಮೂಲಕ ಅವ್ರನ್ನ ಮುಂದಿನ ಹೋರಾಟಕ್ಕೆ ಸಜ್ಜುಗೊಳಿಸ್ತಕ್ಕಂಥ ಕ್ರಮವನ್ನು ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ಅದನ್ನು ಜಂಟಿ ಕ್ರಿಯಾ ಸಮಿತಿ ಜಾರಿ ಮಾಡಿ ನಿಮ್ಮ ಮುಂದೆ ತಿಳಿಸ್ತೀವಿ. ನಾಳೆಯಿಂದಲೇ ನಮ್ಮ ಕಾರ್ಯಕ್ರಮ ಆರಂಭ ಆಗುತ್ತೆ. ಮೊದಲನೇ ಹಂತವಾಗಿ ಕರಪತ್ರದ ಮೂಲಕ ನೌಕರರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ತಿಳಿಸ್ತೀವಿ. ಅವರು ಅದನ್ನು ಮನಗಂಡು ಏನಾದರೂ ತೀರ್ಮಾನಕ್ಕೆ ಬರದೇ ಇದ್ದರೆ 1,15,000 ಜನ ನೌಕರರು ಕೂಡ ಈ ಸರ್ಕಾರದ ವಿರುದ್ಧ ಸಿಡಿದೇಳ್ತಕ್ಕಂಥ ಸಂದರ್ಭ ಅನಿವಾರ್ಯವಾಗಿ ಬರುತ್ತೆ. ಅದನ್ನು ತಂದ್ಕೋಬಾರ್ದು ಅಂತಕ್ಕಂಥ ವಿನಂತಿ ಕರಪತ್ರ ಎಲ್ಲ ಕಡೆ ಕೊಡ್ತೀವಿ. ಸಾರಿಗೆ ನಿಗಮಗಳ 1,15,000 ಜನ ನೌಕರರಿಗೆ ಸಮಾವೇಶಗಳನ್ನ ಮಾಡ್ತೀವಿ. ವಿಭಾಗ ಮಟ್ಟದಲ್ಲಿ ಅವ್ರ ನೌಕರರನ್ನು ಭೇಟಿ ಮಾಡ್ತೀವಿ. ಈ ಸರ್ಕಾರ ಏನೇನು ನಮ್ಮ ಜೊತೆ ನೆಗೋಸಿಯೇಟ್ ಮಾಡ್ತಾ ಇದೆ ಎಲ್ಲ ಅಂಶಗಳನ್ನು ತಿಳಿಸ್ತೀವಿ. ಸರ್ಕಾರದ ಲೈನಲ್ಲಿ ಹೋದರೆ ನಿಮ್ಮ ನೌಕರರಿಗೆ ಏನೆಲ್ಲ ನಷ್ಟ ಆಗುತ್ತೆ ಅಂತಕ್ಕಂಥದ್ದನ್ನು ತಿಳಿಸ್ತೀವಿ. ಅಂತಿಮವಾಗಿ ಅದು ಯಾವ ರೂಪ ಬೇಕಾದ್ರೂ ತಗೋಬಹುದು. ನಾವು ಹೋರಾಟವನ್ನು ನಡೆಸ್ತೇನೆ, ಪಡ್ಕೊಳ್ತಕ್ಕಂಥದಕ್ಕೆ ಸಜ್ಜಾಗಿ ಅಂತಕ್ಕಂಥ ಎಷ್ಟು ದಿನ ಆಗುತ್ತೆ ಸರ್ ಇದೆಲ್ಲ ಕಾಯ್ತೀವಿ ಸೆಷನ್ ಮುಗಿಯವರೆಗೆ. ಯಾಕೆಂದ್ರೆ ಒಬ್ರು ಬಹಳ ಜವಾಬ್ದಾರಿಯುತವಾದಂಥ ಸಚಿವರಾಗಿ ನಿಮ್ಮ ಎಲ್ಲ ಇವತ್ತೇನು ವಿಚಾರಗಳನ್ನು ಹೇಳಿದಿರಿ, ನಾವು ಇದನ್ನ ಮಾನ್ಯ ಮುಖ್ಯಮಂತ್ರಿಯವರಿಗೆ ತಿಳಿಸ್ತೀನಿ. ಅಲ್ಲಿ ಒಂದು ತೀರ್ಮಾನ ತಗೊಂಡು ನಿಮ್ಮನ್ನು ಕರಿತೀವಿ. ಹಾಗೂ ನಾವು ಹೇಳಿದ್ವಿ, ಈಗಾಗಲೇ 24 ತಿಂಗಳ ಕಾಲ ನಮ್ಮನ್ನು ಕಾಯಿಸಿದ್ದೀರಿ. ಸಾರಿಗೆ ನಿಗಮಗಳ ನೌಕರರ ಆಕ್ರೋಶ ಹೆಚ್ಚಳ ಆಗ್ತಾ ಇದೆ. ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಅನಿವಾರ್ಯವಾದ ಅದು ಯಾವ ರೂಪ ಬೇಕಾದ್ರೂ ತಗೊಳ್ತೇವೆ ಅನ್ನತಕ್ಕಂಥ ಅಂಶವನ್ನ ನಾವು ಒಳಗಡೆಯನ್ನು ಹೇಳಿದ್ದೀವಿ. ಅದೇ ರೀತಿ ಮುಂದೆ ಹೋಗ್ತೀವಿ. ಅನಿವಾರ್ಯವಾದರೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಜನ ಮಾಡ್ತಾರೆ, ಮಾಡಿಸ್ತೀವಿ.